ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು 15 ತಾರೀಕು. ನಿನ್ನೆಗೆ ಏನಾಗಿತ್ತು ಅಂತಂದರೆ ನಿಮ್ಮ ಒಂದು ಮೂಕ್ ರಿಸಲ್ಟ್ದ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ. ನಿನ್ನೆಗೆ ಕ್ಲೋಸ್ ಆಗಿದೆ 14ನೇ ತಾರೀಕಿಗೆ. ಸೊ ಅದರ ರಿಸಲ್ಟ್ ನೀವು ವೇಟ್ ಮಾಡ್ತಾ ಇದ್ದೀರಿ. ಅದರ ರಿಸಲ್ಟ್ಸ್ ಇವತ್ತಂತೂ ಯಾಕಂದರೆ ಹೇಳಿದ್ದಾರೆ, ಅವರು ಕೇಳಿದವರೇ ಹೇಳಿರುವಂಥ ಮಾಹಿತಿ ಏನಂತಂದರೆ, ನಾವು 15ನೇ ತಾರೀಕಿಗೆ ವೆಬ್ಸೈಟನ್ನು ಬಂದಿಡ್ತೇವೆ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ವೆಬ್ಸೈಟ್ ಏನು ಬಂದಾಗಿಲ್ಲ, ಬೆಳಗ್ಗೆಯಿಂದ ಬಂದಿತ್ತು, ಇವಾಗ ಓಪನ್ ಆಗಿದೆ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ರು ಅವರು. 15ನೇ ತಾರೀಕಿಗೆ ಯಾವುದೇ ಥರ ಅಂತ ನಾವು ಅಪ್ಡೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ 16ನೇ ತಾರೀಕಿನ ನಂತರ ನಾವೇನು ಮಾಡ್ತೀವಿ ಅಂದರೆ 16 ತಾರೀಕಿಗೆ ಮತ್ತು ಆ್ಯಸ್ ಯೂಸ್ವಲ್ ಆಗಿ ನಾವು ಅಪ್ಡೇಟ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ರಿಸಲ್ಟ್ ಯಾವಾಗ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಇದು. ರಿಸಲ್ಟ್ಸ್ KCET ಮೋಕ್ ರಿಸಲ್ಟ್, ಎರಡನೇ ಮೋಕ್ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ. ಸೊ ಅದ್ರದ್ದು ನೋಡಿ, ನಾಳೆಗೆ ಇದು ಏನು ವರ್ಕಿಂಗ್ ಡೇ ಸ್ಟಾರ್ಟ್ ಆದರೆ ಅದನ್ನು ಅವರು ಏನು ಮಾಡ್ತಾರೆ, ಜೆನ್ಯೂನ್ ಆಗಿ ಕೆಲಸ ಮಾಡಿದರೆ, ಜೆನ್ಯೂನ್ ಆಗಿ ನೀವು ಏನು ಆಪ್ಷನ್ ಎಂಟ್ರಿ ಮಾಡಿದ್ದೀರಿ ಅದನ್ನು ನೋಡಿದರೆ ಏನು ಮಾಡ್ತಾರಪ್ಪ ಅಂದರೆ 2 ದಿನ ಕಾಲಾವಕಾಶ ಬೇಕಾಗುತ್ತೆ. ಇಲ್ಲ ಹಾಗೆ ಓವರಾಲ್ ಹಾಗೆ ಮೇಗೆ ನೋಡಿ, ಓಕೆ, ಅವ್ರಿಗೆ ಸೀಟ್ ಸಿಗಲಿ ಬಿಡಲಿ ಇದ್ದದ್ದನ್ನೇ ಡಾಟಾನ ಅಂದರೆ ಫಸ್ಟ್ ಮೋಕ್ ರಿಸಲ್ಟಲ್ಲಿ ಬಂದಿರುವಂಥ ಡಾಟಾನೇ ಇಟ್ಟು ಕಳಿಸಿದರೆ, ಸೊ ಅದು ನಿಮಗೆ ನಾಳೆ ನೈಟ್ 10 ಗಂಟೆ, ರಾತ್ರಿ 10 ಗಂಟೆ ತನಕನೂ ಸಿಗ್ಬೋದು, ಹೇಳೋಕ್ಕಾಗೋದಿಲ್ಲ. ಇಲ್ಲಪ್ಪ ಸ್ವಲ್ಪ ಜೆನ್ಯೂನಾಗಿ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ, ಆಪ್ಷನ್ ಎಂಟ್ರಿ ವಿದ್ಯಾರ್ಥಿಗಳು ಮಾಡಿದ್ದಾರೆ, ಅವ್ರಿಗೇನೋ ಸೀಟ್ ನೋಡೋಣ ಅಂತಂದರೆ, ಸೊ ನಾಡಿದ್ದು ಅಂದರೆ ಸಂಡೇ ತನಕನೂ ಆಗ್ಬೋದು, ಮೋಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು. ಓಕೆ, ಆದರೂ ಕೂಡ ಯಾವುದಕ್ಕೂ ಇವತ್ತಂತೂ ಯಾವುದೇ ಥರಂಥ ಅಪ್ಡೇಟ್ ಇಲ್ಲ. ಅಪ್ಡೇಟ್ ಬಂದರೂ ಕೂಡ ನಮ್ಮ ಚಾನಲ್ ಮುಖಾಂತರ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಜೊತೆಗೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಟೆಲಿಗ್ರಾಮ್ನ ಹಾಕಿದ್ದೀನಿ, ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಓಕೆ, ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.